ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾ ಈಸಿ ಮೆಥಡಲ್ಲಿ ತುಂಬಾ ಸಿಂಪಲ್ ಆಗಿ ತುಂಬಾ ಈಸಿ ವೇ ಅಲ್ಲಿ ಶಾರ್ಟ್ ಕುರ್ತಿ ಕಟಿಂಗು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಇದನ್ನ ಶಾರ್ಟ್ ಕುರ್ತಿ ಅಂತಾರೆ, ಶಾರ್ಟ್ ಡ್ರೆಸ್ ಅಂತಾನು ಅಂತಾರೆ, ಪೆಪ್ಲಮ್ ಟಾಪ್ ಅಂತಾನು ಕರೀತಾರೆ. ಇದನ್ನ ನೀವು ಜೀನ್ಸ್ಗೆ ಕೂಡ ಯೂಸ್ ಮಾಡ್ಕೋಬಹುದು. ಮತ್ತೆ ಈ ತರ ಏನಿದೆ ಈ ತರ ಶಾರ್ಟ್ ಕುರ್ತಿ, ಇದಕ್ಕೆ ನೀವು ಸ್ಕರ್ಟ್ ಯೂಸ್ ಮಾಡ್ಕೋಬಹುದು, ಇಲ್ಲ ಪ್ಲಾಜೋ ಪ್ಯಾಂಟ್ ಕೂಡ ಪೇರಪ್ ಮಾಡ್ಕೋಬಹುದು. ಚೆನ್ನಾಗಿರತ್ತೆ. ನಿಮ್ಮ ಇಷ್ಟ, ನಿಮ್ಗೆ ಯಾವ ರೀತಿ ಕಂಫರ್ಟ್ ಇದೆಯೋ ಆ ಥರ ನೀವು ಯೂಸ್ ಮಾಡ್ಕೋಬೋದು. ಈ ಟಾಪ್ ಏನಿದೆ ಇದನ್ನ ನಾನು ತುಂಬಾ ಸಿಂಪಲ್ ಆಗಿ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಕಟಿಂಗು ಮತ್ತೆ ಸ್ಟಿಚಿಂಗು ತುಂಬಾನೇ ಈಸಿ ಇರತ್ತೆ. ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಾನೆ ಅನ್ಕೊಂಡಿದ್ದೀನಿ. ಇದು ಬಂದು ನಾನು ಪ್ರಿನ್ಸೆಸ್ ಕಟ್ ಟೈಪಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಬ್ಯಾಕ್ ಸೈಡು ಈ ಥರ ಥ್ರೆಡ್ಸ್ ಡಿಸೈನ್ ಮಾಡಿದ್ದೀನಿ. ತುಂಬಾ ಸಿಂಪಲ್ ಇರುತ್ತೆ. ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನಾನು 1.5 ಮೀಟರ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. 1.5 ಮೀಟರ್ ಫ್ಯಾಬ್ರಿಕ್ ಆದರೆ ಆಗುತ್ತೆ. ಕಂಪ್ಲೀಟ್ ಇದು ಕುರ್ತಿ ಪಾರ್ಟಿಗೆ ಏನಿದೆ ಇದು. ಇಲ್ಲಿ ನೋಡಿ ಲೈನಿಂಗು ನಾನು ಬಾಡಿ ಪಾರ್ಟ್‌ಗೆ ಲೈನಿಂಗ್ ಯೂಸ್ ಮಾಡ್ತಿದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಬಟ್ ಓನ್ಲಿ ಬಾಡಿ ಪಾರ್ಟ್‌ಗೆ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಒಂದು ಹಾಫ್ ಮೀಟರ್ ಮೇಲೆ ಒಂದು 4 ಇಂಚಸ್ ಎಕ್ಸ್ಟ್ರಾ ಇರುತ್ತೆ ಫ್ಯಾಬ್ರಿಕ್ ಇದು. ಈ ಥರ ತಗೊಂಡ್ರೆ ಆಗತ್ತೆ. ಇಲ್ಲಿ ನಾನು ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಲೆಂತು ವಿಡ್ತು ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಆ ಥರ ನೋಡ್ಕೊಂಡು ನೀವು ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಶೋಲ್ಡರ್ ಲೆಂತು ನಾನು 6 ಇಂಚಸ್‌ಗೆ ಮಾರ್ಕ್ ಮಾಡಿದೆ. ಆ್ಯಂಡ್ ಆರ್ಮ್ ಹೋಲ್ ಬಂದು 6.5 ಇಂಚಸ್‌ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಇಲ್ಲಿ ಜಸ್ಟ್ ಈ ರೀತಿ 1.5 ಇಂಚಸ್‌ಗೆ ಮಾರ್ಕ್ ಮಾಡಿಕೊಂಡು ಈ ಆರ್ಮ್ ಶೇಪ್ ಏನಿದೆ ಅದನ್ನ ತೆಗಿಬೇಕು. ಇದು ಲೆಂತ್ ಬಂದು 14 ಇಂಚಸ್ ತಗೊಂಡಿದ್ದೀನಲ್ವಾ. ವಿಡ್ತ್ ನಿಮ್ಮ ಇಷ್ಟ, ನಿಮ್ಮ ಬಾಡಿ ವಿಡ್ತ್ ನೋಡ್ಕೊಂಡು ಆ ರೀತಿ ನೀವು ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕು. ಇಲ್ಲಿ ನೆಕ್ ಲೆಂತ್ 3.5 ಇಂಚಸ್ ತಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಡೀಪ್ ಫ್ರಂಟ್ ನೆಕ್ ಬಂದು 3 ಇಂಚಸ್ ಇಟ್ಟಿದ್ದೀನಿ. ಇಲ್ಲಿ ನಾನು ತೋರಿಸ್ತಾ ಇರೋದು ಬೋಟ್ ನೆಕ್. ಬೋಟ್ ನೆಕ್ ಟೈಪಲ್ಲಿ ತೋರಿಸ್ತಿದ್ದೀನಿ. ಸ್ವಲ್ಪ ಹೈ ನೆಕ್ ಇರುತ್ತೆ. ನಿಮಗೆ ಡೀಪ್ ಬೇಕು ಅಂದರೆ ಇಟ್ಕೋಬೋದು. ಆ್ಯಂಡ್ ಇಲ್ಲಿ ಪ್ರಿನ್ಸೆಸ್ ಕಟ್ ಪಾರ್ಟು ತುಂಬಾ ಈಸಿ ವೇ ಅಲ್ಲಿ ತೋರಿಸ್ತೀನಿ. ಇಲ್ಲಿ ನಾನು 3.5 ಇಂಚಸ್‌ಗೆ ಮಾರ್ಕ್ ಮಾಡಿದೆ. ನಾರ್ಮಲ್ ಟಕ್ಸ್ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡ್ಕೊಂತೀವಿ ಆ ಮೆಥಡಲ್ಲಿ ತೋರಿಸ್ತಿದ್ದೀನಿ. ಜಸ್ಟ್ 3.5 ಇಂಚಸ್‌ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದು ಟಕ್ ಲೆಂತ್ 4 ಇಂಚಸ್ ತಗೊಂಡು ಎರಡೂ ಕಡೆನೂ ಒಂದು ಹಾಫ್ ಇಂಚ್ ಮಾರ್ಕಿಂಗ್ ಮಾಡಿಕೊಂಡ್ರೆ ಅದು ಕಟಿಂಗ್ ಪಾರ್ಟ್‌ಗೆ ಹೋಗುತ್ತೆ. ಈ ರೀತಿ ನೀವು ಶೇಪ್ ಏನಿದೆ ಅದನ್ನ ತೆಗಿಬೇಕು. ಇಲ್ಲಿ ನಾನು ತೋರಿಸ್ತಾ ಇರೋದು 32 ಸೈಜ್ ಮತ್ತೆ 34 ಸೈಜ್‌ವರೆಗೆ ಕರೆಕ್ಟಾಗಿ ಆಗತ್ತೆ. ಈ ಕುರ್ತಿ ಏನಿದೆ ಇದು. ಇದು ನಾನು ತೋರಿಸ್ತಾ ಇರೋದು ಬಸ್ಟ್ ಸೈಜ್ 32, 34 ಇವ್ರಿಗೆ ಸ್ವಲ್ಪ ಆಗತ್ತೆ. ನಾರ್ಮಲ್ ಆಗಿ ಹೇಳ್ಬೇಕು ಅಂದ್ರೆ ಮೀಡಿಯಂ ಸೈಜು ಅಂತ. ಸೊ ಇವರಿಗೆ ಕರೆಕ್ಟಾಗಿ ಆಗತ್ತೆ. ನಿಮಗೆ ಬೇರೆ ಸೈಜಸ್ ಬೇಕು ಅಂದ್ರೆ ಜಸ್ಟ್ ನಿಮ್ಮ ಕುರ್ತೀಸ್ ಇರತ್ತಲ್ಲ, ಓಲ್ಡ್ ಟಾಪ್ಸು, ಅದನ್ನ ಇದ್ರ ಮೇಲೆ ಇಟ್ಕೊಂಡು ಬಾಡಿ ಪಾರ್ಟ್ ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬೋದು. ನೋಡಿ ಇದೆಲ್ಲ ಕಟ್ ಮಾಡಿದ್ದೀನಿ. ಆರ್ಮ್ ಶೇಪ್ ಕಡೆ ಫ್ಯಾಬ್ರಿಕ್ ಏನಿದೆ ಅದು ಕಟ್ ಮಾಡ್ಕೊಂಡು ಎರಡು ಪೀಸಸ್ಸು ಸಪ್ರೇಟ್ ಮಾಡಿದ್ದೀನಿ. ಇಲ್ಲಿ ಬ್ಯಾಕ್ ಸೈಡು ನೆಕ್ ಲೆಂತು ಸೇಮ್ ಬರತ್ತೆ. ಫ್ರಂಟ್ ಯಾವ ಥರ ಮಾರ್ಕಿಂಗ್ ಮಾಡಿರ್ತೀವಿ ಅದೇ ಥರನೇ ಮಾರ್ಕಿಂಗ್ ಮಾಡಿದ್ದೀನಿ. ಆ್ಯಂಡ್ ಡೀಪ್ ಬಂದು 7.5 ಇಂಚಸ್ ಇಟ್ಟಿದ್ದೀನಿ. ಒಂದು 8 ಇಂಚಸ್ ಇಟ್ಕೊಂಡ್ರೂ ಆಗುತ್ತೆ ನಿಮಗೆ ಡೀಪು ಜಾಸ್ತಿ ಬೇಕು ಅಂದರೆ. ನಾನು ಇಟ್ಟಿದ್ದೀನಲ್ಲ ಬ್ಯಾಕ್ ಸೈಡು ಥ್ರೆಡ್ಸ್ ಅಟ್ಯಾಚ್ ಮಾಡಿದ್ದೀನಲ್ಲ ಆ ಟೈಪಲ್ಲಿ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ಸ್ವಲ್ಪ ಡೀಪ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಲುಕ್ ವೈಸು ಈ ಥರ ಕುರ್ತೀಸ್ಗೆ. ಇದು ಈ ಟೈಪಲ್ಲಿ ಶಾರ್ಟ್ ಕುರ್ತಿ ಅಂತಾನೆ ಏನೂ ಇಲ್ಲ, ಸ್ಲಿಟ್ ಕುರ್ತಿ ಕೂಡ ಡಿಸೈನ್ ಮಾಡ್ಕೋಬೋದು. ನೋಡಿ ನಾನು ನೀಟಾಗಿ ಮಾರ್ಕ್ ಮಾಡಿ ಎರಡೂ ನೆಕ್ ಪಾರ್ಟ್ಸನ್ನು ನೀಟಾಗಿ ಕಟ್ ಮಾಡಿದ್ದೀನಿ. ಕಟ್ ಮಾಡಿಕೊಂಡು ಈ ಪ್ರಿನ್ಸ್ ಕಟ್ ಪಾರ್ಟ್ ಏನಿದೆ ಅದು ಕೂಡ ಕಟ್ ಮಾಡಿದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಈ ಬ್ಯಾಕ್ ಸೈಡ್ದು ಸ್ವಲ್ಪ ಸೈಡಲ್ಲಿ ವೇಸ್ಟ್ ಪಾರ್ಟ್ ಕಟ್ ಮಾಡ್ಕೋಬೇಕು. ಯಾಕಂದರೆ ಫ್ರಂಟ್ ಸೈಡ್ ಆಲ್ರೆಡಿ ಫ್ಯಾಬ್ರಿಕ್ ಹೋಗಿರತ್ತಲ್ವ, ಅದಕ್ಕೆ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಬಾಡಿ ಪಾರ್ಟ್ ಕಟಿಂಗ್ ಏನಿದೆ ಅದು ರೆಡಿ ಆಯಿತು. ಇವಾಗ ಮೇನ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ ಏನಿದೆ ಅದ್ರ ಮೇಲೆ ಇಟ್ಕೊಂಡು ಈ ಲೈನಿಂಗ್ ಪಾರ್ಟ್ದು ನೀಟಾಗಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಜಸ್ಟ್ ಇದ್ರ ಮೇಲೆ ಐರನ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಐರನ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೋದು, ಇಲ್ಲ ಪಿನ್ಸ್ ಇಟ್ಕೊಂಡು ಕೂಡ ಕಟಿಂಗ್ ಮಾಡ್ಕೋಬೋದು. ನೋಡಿ ಯಾವ ಥರ ಬೇಕೋ ಆ ಥರ ನೀಟಾಗಿ ನಾನು ಕಟಿಂಗ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಲೈಟಾಗಿ ಮಾರ್ಜಿನ್ ಬಿಟ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ಬೋತ್ ಫ್ರಂಟ್ ಟು ಬ್ಯಾಕ್ ಏನಿದೆ ಅದು ಒಳಗಡೆ ನೀಟಾಗಿ ನೋಡಿಕೊಂಡು ಮೇನ್ ಫ್ಯಾಬ್ರಿಕ್ ಯಾವ ಕಡೆ ಬರುತ್ತೆ ಅದನ್ನ ನೋಡಿಕೊಂಡು ನೀವು ಎರಡೂ ನೆಕ್ ಪಾರ್ಟ್ಸನ್ನು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಹಾಗೆ ಸೈಡ್ ಪೀಸಸ್ಸು ಎರಡು ಕೂಡ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಎರಡೂ ಪಾರ್ಟ್ಸನ್ನು. ಇದನ್ನ ನೀಟಾಗಿ ಸೈಡ್‌ಗೆ ಕಟ್ ಮಾಡಿಕೊಂಡು ಅದನ್ನ ಅಪೋಸಿಟ್ ವೇ ತಗೊಂಡು ಲೈನಿಂಗ್ ಅಟ್ಯಾಚ್ ಆಗೋ ಥರ ನೀವು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ. ಇದು ಬ್ಯಾಕ್ ಸೈಡು. ಫ್ರಂಟ್ ಸೈಡು ಕೂಡ ಸೇಮ್ ಅದೇ ವೇಯಲ್ಲಿ ನೀವು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಫ್ರಂಟ್ ಸೈಡಿಗೆ ಕ್ಯಾನ್ವಾಸ್ ಬೇಕು ಅಂದರೆ ಅದನ್ನ ಪಟ್ಟಿ ಥರ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಬಟ್ ನಾನು ಏನು ತೋರಿಸ್ತಿಲ್ಲ. ತುಂಬ ಸಿಂಪಲ್ ಆಗಿ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಈ ಮೆಥಡಲ್ಲಿ ಹೇಳ್ತಿದ್ದೀನಿ ಅಷ್ಟೇ. ಇಲ್ಲಿ ನಾನು
ಕಾಟನ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ ಲೈನಿಂಗ್ಗೆ. ಜಸ್ಟ್ ನಾನು ಎರಡೂ ನೆಕ್ ಪಾರ್ಟ್‌ಗೂನು ಸ್ಟಿಚಿಂಗ್ ಮಾಡಿಲ್ಲ. ಅಟ್ಯಾಚ್ ಮಾಡ್ಬಿಟ್ಟು ಅಪೋಸಿಟ್ ವೇಲಿ ತಗೊಂಡು ಜಸ್ಟ್ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಸ್ಟಿಚಸ್ ಕಾಣಿಸ್ತೀರಾ ಇದ್ರೆ ಚೆನ್ನಾಗಿರತ್ತೆ ಅಂತ ನಾನು ಸ್ಟಿಚಸ್ಸು ಇನ್ನು ಸ್ಟಿಚಿಂಗ್ ಮಾಡಿಲ್ಲ. ಓನ್ಲಿ ನೆಕ್ ಪಾರ್ಟ್‌ಗೆ ಮಾತ್ರ. ನೋಡಿ ಇವಾಗ 2 ಸ್ಟಿಚಿಂಗ್ ಮಾಡಿದ್ದೀನಲ್ವಾ, ಬೋತ್ ಈ ಸೈಡ್ ಪೀಸಸ್ ಏನಿದೆ ಫ್ರಂಟ್ ಸೈಡ್‌ದು ಅದನ್ನ ನೀಟಾಗಿ ಡಬಲ್ ಸ್ಟಿಚಿಂಗ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಹಾಗೆ ಬ್ಯಾಕ್ ಸೈಡು ನೀವು ಈ ತರ 2 ಟಕ್ಸ್ ಸ್ಟಿಚಿಂಗ್ ಮಾಡೋದ್ರಿಂದ ಇಲ್ಲಿ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ನೋಡಿ, ಇಷ್ಟಕ್ಕೆ ಅಂತ ಏನಿಲ್ಲ, ಜಸ್ಟ್ ಅಂದಾಜ್ ಮೇಲೆ ನೆಕ್ ಪಾರ್ಟ್‌ಗೆ ಸೈಡ್‌ಗೆ ಇರೋ ತರ ನೀವು 2 ಟಕ್ಸ್‌ನು ಸ್ಟಿಚಿಂಗ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಬ್ಯಾಕ್ ಸೈಡು ಲೂಸ್ ಇರಲ್ಲ, ಫಿಟ್ಟಿಂಗ್ ಚೆನ್ನಾಗಿ ಇರತ್ತೆ. ನೋಡಿ ನಾನು 2 ಪಾರ್ಟ್ಸ್‌ನು ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ, ಬೋತ್ ಫ್ರಂಟ್ ಮತ್ತೆ ಬ್ಯಾಕ್ ಏನಿದೆ. ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ನೋಡಿ ನಾನು ಸ್ಲೀವ್ಸ್‌ಗೆ ಫ್ಯಾಬ್ರಿಕ್ ಎಷ್ಟು ಬೇಕೋ ಅಷ್ಟು ಸೆಪರೇಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟಿಂಗ್ ಮಾಡ್ಕೊಂಡು ಇದನ್ನ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ನಾನು ಫೋಲ್ಡಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. 4 ಲೇಯರ್ಸ್ ಬರಬೇಕು. 4 ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಈ ತರ ನೋಡ್ಕೋಬೇಕು. ಓಪನ್ ಪಾರ್ಟ್ ಯಾವ್ದು, ಫೋಲ್ಡಿಂಗ್ ಪಾರ್ಟ್ ಯಾವ್ದು ಅಂತ ಈ ರೀತಿ ನೋಡ್ಕೊಂಡು ನಾನು ಲೆಂತ್ ಇಲ್ಲಿ 15.5 ಇಂಚಸ್ ತಗೊಂಡಿದ್ದೀನಿ. 3/4 ಸ್ಲೀವ್ ಅಂತಾರಲ್ಲ ಆ ಟೈಪ್ ಅಲ್ಲಿ ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ. ಅಂಡ್ ವಿಡ್ತ್ 10.5 ಇಂಚಸ್ ಇದೆ. 10 ಇಂಚಸ್ ಕೂಡ ತಗೋಬಹುದು. ಇಲ್ಲಿ ನಾನು 2.5 ಇಂಚಸ್ಗೆ ಮಾರ್ಕ್ ಮಾಡಿದೆ, ಸ್ಲೀವ್ ಶೇಪ್ ತೆಗ್ದಿದ್ದೀನಿ. ಅಂಡ್ ಈ ಕಡೆ 7.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಅದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರತ್ತಲ್ಲ ಅದನ್ನ ಕಟ್ ಮಾಡ್ಕೋಬೇಕು. ನೋಡಿ ನಾನು 2 ಪಾರ್ಟ್ಸ್ ನೀಟಾಗಿ ಕಟ್ ಮಾಡಿದ್ದೀನಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದು ಕಟ್ ಮಾಡ್ಕೊಂಡು ಇದನ್ನ ನೀಟಾಗಿ ಕಾರ್ನರ್ ಏನಿದೆ ಅದು ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಲೀವ್ ಏನಿದೆ ಅದು ರೆಡಿ ಆಗತ್ತೆ. ಇವಾಗ ಬಾಡಿ ಪಾರ್ಟ್ ಇದೆಯಲ್ವಾ, 2 ಪಾರ್ಟ್ಸು ರೆಡಿ ಆಗಿರತ್ತೆ. ಅದು ಜಸ್ಟ್ ಶೋಲ್ಡರ್ ಪಾರ್ಟ್ ಅಟ್ಯಾಚ್ ಮಾಡ್ಕೊಂಡು ಸ್ಲೀವ್ಸ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ರೆಡಿ ಆಗತ್ತೆ. ನಾನು ಫಸ್ಟ್ ಹೇಳೋದನ್ನ ಮರ್ತೋದೆ. ಬಾಡಿ ಪಾರ್ಟ್ ಕಟ್ ಮಾಡಿದಾಗ ನೀವು ಫ್ರಂಟ್ ಸೈಡ್ ಒಂದು 1/2 ಇಂಚು ಆರ್ಮ್ ಶೇಪ್ ತೆಗಿಬೇಕು. ಅದನ್ನ ನಾನು ಮಾರ್ಕಿಂಗ್ ಮಾಡಿ ಕೂಡ ತೋರಿಸಿದ್ದೀನಿ, ಬಟ್ ಎಕ್ಸ್‌ಪ್ಲೇನ್ ಮಾಡಿಲ್ಲ. ಜಸ್ಟ್ ಒಂದು 1/2 ಇಂಚು ನೀವು ಕಟಿಂಗ್ ಮಾಡ್ಕೋಬೇಕು ಹಾರ್ಮ್ ಶೇಪು. ನೋಡಿ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಅದು ರೆಡಿ ಆಯ್ತು. ಇಲ್ಲಿ ವೇಸ್ಟ್ ಪಾರ್ಟ್ ಒಂದು 1.5 1 ಇಂಚು ನೀವು ಗ್ಯಾಪ್ ಇರೋ ತರ ನೋಡ್ಕೋಬೇಕು. ಅಟ್ಯಾಚ್ ಮಾಡೋದಿಕ್ಕೆ ನಿಮ್ಗೆ ಈಸಿ ಇರತ್ತೆ. ಇಲ್ಲಿ ನಾನು ಬಾಟಮ್ ತೋರಿಸ್ತೀನಿ. ಬಾಟಮ್‌ಗೆ ಎಷ್ಟು ಬೇಕೋ ಅಷ್ಟು ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಲೆಂತ್ 13 ಇಂಚಸ್ ತಗೊಂಡಿದ್ದೀನಿ. ಅಂಡ್ ವಿಡ್ತ್ ಬಂದು 43 ಇಂಚಸ್ ತಗೊಂಡಿದ್ದೀನಿ. ಇಷ್ಟೇ ಬೇಕು ಅಂತ ಏನೂ ಇಲ್ಲ, ನಿಮ್ಮ ಇಷ್ಟ. ಬಾಟಮ್ ಲೆಂತ್ ನಿಮ್ಗೆ ಇನ್ನೂ ಜಾಸ್ತಿ ಲೆಂತ್ ಬೇಕು ಅಂದ್ರೆ ತಗೋಬಹುದು. ನಾನಿಲ್ಲಿ ತೋರಿಸ್ತಾ ಇರೋದು ಶಾರ್ಟ್ ಕುರ್ತಿ ಅಲ್ವಾ, ಅದಕ್ಕೆ ಪೆಪ್ಲಮ್ ಟಾಪ್ ಅಲ್ವಾ, ಅದಕ್ಕೆ ಸ್ವಲ್ಪನೇ ತಗೊಂಡಿದ್ದೀನಿ. 13 ಇಂಚಸ್ ಮಾತ್ರ ತಗೊಂಡಿದ್ದೀನಿ. ಇಲ್ಲಿ ಜಸ್ಟ್ ಈ ಕಾರ್ನರ್ ಏನಿದೆ ಸೈಡ್ ಫಿಟ್ಟಿಂಗ್ ಕಾರ್ನರ್, ಅದಕ್ಕೆ ಕರೆಕ್ಟ್ ಆಗಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಇನ್ ರಿಮೈನಿಂಗ್ ಮಿಡಲ್ ಪಾರ್ಟ್ ಹತ್ರ ಏನಿದೆ ಅದು ನೀಟಾಗಿ ಚಿಕ್ಕದಾಗಿ ಪ್ಲೀಟ್ಸ್ ತರ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಜಸ್ಟ್ ಇದನ್ನ ಅಡ್ಜಸ್ಟ್ ಮಾಡ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೆ ನಾನು ಈ ಬಾಡಿ ಪಾರ್ಟ್ ಏನಿದೆ ಅದನ್ನ ನೀಟಾಗಿ ಇಟ್ಟು ತೋರಿಸ್ತಿದ್ದೀನಿ. ಕರೆಕ್ಟ್ ಆಗಿ ಮಿಡಲ್ ಅಲ್ಲಿ ಪ್ಲೀಟ್ಸ್ ಇಷ್ಟಕ್ಕೆ ಬರಬೇಕು ಅಂತ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ನೀವು ನೀಟಾಗಿ ನೋಡ್ಕೊಂಡು ಎಲ್ಲಾ ಪ್ಲೀಟ್ಸ್‌ನು ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಕರೆಕ್ಟ್ ಆಗಿ ನೋಡ್ಕೋಬೇಕು. ವೇಸ್ಟ್ ಪಾರ್ಟ್‌ಗೆ ಫ್ಯಾಬ್ರಿಕ್ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ಲೆಂತ್ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು ಈ ಪ್ಲೀಟ್ಸ್ ಎಲ್ಲಾನು. ಹಾಗೆ ಇನ್ನೊಂದು ಪೀಸು ಕೂಡ ಅಷ್ಟೇ, ಅದು ಕೂಡ ನೀಟಾಗಿ ಅದೇ ಮೆಥಡ್ ಅಲ್ಲಿ ಸ್ಟಿಚಿಂಗ್ ಮಾಡಿದ್ದೀನಿ. ನೀವು ಕಟ್ ಮಾಡಿದಾಗ 2 ಪೀಸಸ್ ಕಟ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಸೇಮ್ ಬರತ್ತೆ. ಆ ತರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ 2 ಪಾರ್ಟ್ಸ್ ಏನಿದೆ ಪ್ಲೀಟ್ಸ್ ಸ್ಟಿಚಿಂಗ್ ಮಾಡ್ಕೊಂಡು 2 ನೀಟಾಗಿ ಸೈಡ್ ಅಲ್ಲಿ ಅಟ್ಯಾಚ್ ಮಾಡ್ಕೊಂಡು, ಹಾಗೆ ಈ ಕಾರ್ನರ್ ಏನಿದೆ ಅದನ್ನ ಫೋಲ್ಡಿಂಗ್ ಮಾಡಿದ್ದೀನಿ. ಅದು ಬಾಟಮ್ ಏನಿದೆ ಅದು ರೆಡಿ ಆಯ್ತು. ಜಸ್ಟ್ ಈ ವೇಸ್ಟ್ ಪಾರ್ಟ್ ಏನಿದೆ ಅದು ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಕುರ್ತಿ ಏನಿದೆ ಅದು ರೆಡಿ ಆಗತ್ತೆ. ಹಾಗೆ ಬ್ಯಾಕ್ ಸೈಡ್ ಥ್ರೆಡ್ ಅದನ್ನ ಸ್ಟಿಚಿಂಗ್ ಮಾಡ್ಕೋಬೇಕು. ಅದು ಆಪ್ಷನಲ್, ಇಷ್ಟ ಆದ್ರೆ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ನೀವು ಬ್ಯಾಕ್ ಸೈಡ್ ಈ ತರ ಸ್ವಲ್ಪ ಡೀಪ್ ನೆಕ್ ಇದ್ರೆ ಇದಕ್ಕೆ ಡೋರಿ ಥ್ರೆಡ್ಸ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು, ಚೆನ್ನಾಗಿರತ್ತೆ. ಬಟ್ ಈ ತರ ಶಾರ್ಟ್ ಕುರ್ತೀಸ್ಗೆ ಈ ಮೆಥಡ್ ಅಲ್ಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರತ್ತೆ. ತುಂಬಾ ಸಿಂಪಲ್ ಕೂಡ ಇರತ್ತೆ. ನೋಡಿ ಈ ಥ್ರೆಡ್ ಏನಿದೆ ಇದು ನಾನು ಈ ರೀತಿ 2 ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೆಲ್ಟ್ ಟೈಪ್ ಬರತ್ತೆ. ಈ ತರ 2 ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡು ಆಪೋಸಿಟ್ ವೇಲಿ ತಗೊಂಡ್ರೆ ಈ ಮೆಥಡ್ ಈ ಟೈಪ್ ಬರತ್ತೆ. ಜಸ್ಟ್ ಇದನ್ನ ಐರನ್ ಮಾಡ್ಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಷ್ಟೇ. ಸೊ ಇಷ್ಟೇ, ತುಂಬಾ ಸಿಂಪಲ್ ಇರತ್ತೆ ಕುರ್ತಿ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತಾನೆ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.